ಸೋಮವಾರ ನಿನ್ನ ಬರ್ತಡೇ ಇದೆಯಲ್ವಾ? ಇಲ್ಲ ಏಯ್ ಕರೆಕ್ಟಾಗಿ ಹೇಳಿ, ಸೋಮವಾರ ತಾನೇ ಬರ್ತಡೇ. ಏನು ಕೊಡಿಸ್ತೀಯ ನಮಗೆ? ದೇವ್ರ ದರ್ಶನ ಮಾಡಿಸಿದ್ವಿ ನನಗೆ. ಈ ವಿರೂಪಾಕ್ಷ ದೇವಸ್ಥಾನದಿಂದ ಈಗ ನಾವು ಎಲ್ಲಿಗೆ? ಕಡಲೆಕಾಳು ಗಣಪತಿ ಕಡಲೆಕಾಳು ಗಣಪತಿ ಹತ್ರ ಹೋಗೋಣ. ಹೆಂಗಿದೆ ನೋಡೋಣ ಗಣಪ. ಎಲ್ಲ ಸ್ಟ್ಯಾಚ್ಯೂಗಳು, ಮೂರ್ತಿಗಳು ಕಟ್ಟಾಗಿರೋ ಥರ ಇದಾವಲ್ಲ, ಯಾಕೆ? ಅದು ಅಕ್ಕಸತ್ ಅಂಗಡಿ ಕದನ ನಡೆದಂಥ ಸಂದರ್ಭದಲ್ಲಿ ಹಳೆಯ ರಾಮರಾಯ ಸೋತ ನಂತರ ಓಕೆ ಶಾಹಿ ಸುಲ್ತಾನ ಮನೆತನದವರು ಬಂದು ಹಂಪಿನ ಎಲ್ಲ ರೀತಿಯಲ್ಲಿ ಧ್ವಂಸಗೊಳಿಸಿದ್ದಾರೆ, ಭಗ್ನಗೊಳಿಸಿದ್ದಾರೆ. ಯಾಕಂದ್ರೆ ಅವರು ಏನಾದರೂ ಅವರು ಈ ಥರ ಮಾಡ್ಯಾರೆ. ಸೈಡಿಗೆ ಇಲ್ಲೇ ನೋಡ್ರಿ ಹಂಪಿ ನೋಡ್ಲಿಕ್ಕೆ ನಾವು ಇದು ಈ ಥರ ಇದೆ ಅಂತೀವಿ. ಒಂದೊಂದು ಕಲ್ಲಲ್ಲೂ ಇಷ್ಟು ಕಲ್ಲಿದೆ, ಹಿಸ್ಟಾರಿಕಲ್ ಆಗಿರ್ತಕ್ಕಂಥ ಜನಕ್ಕೆ ಎಷ್ಟು ಚಂದ ಕಾಣುತ್ತೆ. ಬೆಟ್ಟ ಗುಡ್ಡ ನೋಡಲಿಕ್ಕೆ ಮನಮೋಹಕವಾಗಿ ಕಾಣುತ್ತೆ. ಅದಕ್ಕೆ ಹಂಪಿನ ಎಷ್ಟು ಸರಿ ನೋಡಿದ್ರು ಬೇಜಾರಾಗುತ್ತೆ. ಇದು ಹಂಪಿ ಎಂಟ್ರೆನ್ಸಿಗೆ ಹೋಗಿ ಹಂಪಿ ವಿರೂಪಾಕ್ಷ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇಲ್ಲೊಂದು ಮಂಟಪ ಬರುತ್ತೆ. ಈಗ ನಾವಿಲ್ಲಿ ಕಡಲೆಕಾಳು ಗಣಪತಿ ಸೇರೋಂಥ ಜಾಗ ನೋಡ್ರಿ. ಕಡಲೆಕಾಳು ಗಣಪತಿ, ಹೇಮಕೂಟ ಸಮೂಹ, ಆಮೇಲೆ ಸ್ಟ್ರೈಟ್ ಹೋದ್ರೆ ಆ ಕಡೆ ಕೃಷ್ಣ ದೇವಾಲಯ. ಈ ಕಡಲೆಕಾಳು ಗಣಪತಿ ಆಮೇಲೆ ಹೇಮಕೂಟ ನಾವು ಇಲ್ಲಿಂದ ಎಂಟ್ರಿ ಆಗಬೇಕು. ನೋಡೋಣ ಗಣಪತಿ ಹೇಗಿದೆ ಅಂತ ತೋರಿಸೋಣ. ನೋಡ್ರಿ ಎಷ್ಟು ಅದ್ಭುತವಾಗಿ ಕಾಣಿಸುತ್ತೆ ನೋಡಿ. ಸುತ್ತ ಅಂಜನಾದ್ರಿ ಬೆಟ್ಟ ಕೂಡ ಇಲ್ಲಿಂದನೇ ಕಾಣಿಸುತ್ತೆ. ಸುಮಾರು ಇಲ್ಲಿ ಶಾರ್ಟ್ಕಟ್ಟಾಗಿ ಒಂದು ರೋಡ್ ಇದೆ ನೋಡಿ, ಎಷ್ಟು ಬ್ಯೂಟಿಫುಲ್ಲಾಗಿ. ಇದು ಕಡಲೆಕಾಳು ಗಣಪತಿ ದೇವಸ್ಥಾನ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ನೋಡಿ. ಗೆಳೆಯ ಇನ್ನೂ ಅಲ್ಲಿ ಬರ್ತಾ ಇದ್ದಾನೆ, ಸುಸ್ತಾಗ್ತದೆ ಪಾಪ ಗೆಳೆಯನಿಗೆ. ನನಗೋಸ್ಕರ ಬಂದಿದ್ದಾನೆ, ಓಡಾಡಲಿ. ಉಂಡು ಮನೆಯಲ್ಲೇ ರೂಮಲ್ಲೇ ಇರ್ತಾಯಿದ್ದೆ, ನಾನೇ ಕರ್ಕೊಂಬಂದಿನಿ ನೋಡಿ. ವಾಕಿಂಗ್ ಸ್ಟೈಲ್ ಇದು ಗೆಳೆಯಿಂದ. ಅದ್ಭುತ ವ್ಯಕ್ತಿ ಆದರೆ ಸ್ನೇಹಿತರೆ, ಕಡಲೆಕಾಳು ಗಣಪ ದರ್ಶನ ಮಾಡ್ಕೊಳ್ಳಿ. ಭಾಳ ಅದ್ಭುತವಾದ ಗಣಪತಿ ನೋಡಿ, ಎಷ್ಟು ದೊಡ್ಡದಿದೆ. ಹೇಳಿ ಗೆಳೆ. ಇಲ್ಲಿಗೆ ಬಂದರೆ ಮೂರು ಗಣಪ ಒಟ್ಟಿಗೆ ಸೇರೋಣ. ಓಕೆ ಸ್ನೇಹಿತರೆ, ಈಗ ಮೂರು ಗಣಪ ಒಟ್ಟಿಗೆ ಸೇರಿದ್ದಾವೆ. ಯಾಕಂತಂದರೆ ಗಣಪನ ಹೊಟ್ಟೆ ನಮ್ಮಿಬ್ಬರ ಹೊಟ್ಟೆ ತೋರಿಸೋ ಗೆಳೆಯ. ಒಂದು ಜೀವ ಇಲ್ಲದ್ದು, ಇನ್ನೆರಡು ಜೀವ ಇರೋ ಗಣಪ. ಓಕೆ, ಗೆಳೆಯನಿಗೆ ತೋರಿಸಿದ್ದು ತುಂಬ ಖುಷಿ. ಆದರೆ ನಮ್ಮದೇನು ಹೊಟ್ಟೆ ಗಣಪನ ಥರ ಇಲ್ಲ. ಸೊ ಹಿಂದೆ ಕಡಲೆಕಾಳು ಗಣಪ ಕಾಣ್ತಾ ಇದೆಯಲ್ಲ, ಇದು ಹೇಮಕೂಟದ ಹತ್ರ ಇರ್ತಕ್ಕಂಥ ಕಡಲೆಕಾಳು ಗಣಪ. ಹಂಪಿ ಅದೇ ಹಂಪಿಯಲ್ಲಿ ಹೇಮಕೂಟ. ಸ್ನೇಹಿತರೆ ಇಲ್ಲ ಬೀಳಲ್ಲ. ವಿಜಯನಗರ ಸಾಮ್ರಾಜ್ಯ ಯಾವುದಂತ ಕೇಳ್ತಾರಲ್ಲ, ಗತವೈಭೋಗ ಹಿಂದೆ ಕಾಣ್ತಾ ಇದೆ ನೋಡಿ. ವಿಜಯನಗರ ಸಾಮ್ರಾಜ್ಯ ಸಂಪೂರ್ಣವಾಗಿ ಕಾಣ್ತಾ ಇದೆ. ಇದು ವ್ಯೂ ಬಂದ್ಬಿಟ್ಟು ಕಡಲೆಕಾಳು ಗಣಪ ದೇವಸ್ಥಾನದಿಂದ ನಿಂತ್ಕೊಂಡ್ರೆ ಈ ಥರ ಕಾಣುತ್ತೆ ನೋಡಿ. 4 ವಂಶಗಳು ಆಳಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯ ವೈಭೋಗ. ಒಂದು ಮೊದಲನೇದು ಯಾವ್ದು ಗೆಳೆಯ? ಸಂಗಮ, ಸಾಳ್ವ, ತುಳು ಅವರು, ಅರವೀಡವರು, ಅವು ವಂಶಗಳು ಆಡಿರ್ತಕ್ಕಂಥವ್ರು. ಓಕೆ, ಇದು ಕಡಲೆಕಾಳು ಗಣಪತಿಯ ಮುಂಭಾಗದ ಮಂಟಪ. ನೆಕ್ಸ್ಟ್ ಪಯಣ ನೋಡ್ರಿ, ಅಕ್ಕ ತಂಗಿ ಬೆಟ್ಟ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣುತ್ತೆ. ಸಾರಿ, ಮಾತಂಗ ಬೆಟ್ಟ. ಸ್ನೇಹಿತರೆ, ಒಂದು ಹಂಪಿಯಲ್ಲಿ ಬಂದರೆ ಏನಂತಂದರೆ, ನೀವು ನಡೆದಾಡಬೇಕು. ಓಡಾಡಿದ್ರೇ ಇಲ್ಲಿ ಪ್ಲೇಸ್ ತಿಳ್ಕೊಳ್ಳೋಕೆ ಸಾಧ್ಯ. ಯಾಕಂದರೆ ನೀವು ಕೂತಿರೋ ಜಾಗದಲ್ಲೇ ನಾನೆಲ್ಲ ನೋಡ್ಬೇಕಂದ್ರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಹೆವಿ ಬಿಸಿಲಿದ್ದರೆ ತುಂಬ ಟಯರ್ಡ್ ಆಗುತ್ತೆ. ಬಟ್ ಈಗ ನಾವು ಬಂದಿರ್ತಕ್ಕಂಥ ವೆದರ್ ಬಂದುಬಿಟ್ಟು ಸ್ವಲ್ಪ ಕೂಲಾಗೇ ಇದೆ. ಟೆಂಪ್ರೇಚರ್ ಎಷ್ಟು? ಒಂದು 25 ಇದೆ ಮಂಜಣ್ಣ. ನೈಟ್ 25 ಇರುತ್ತೆ. ಓಕೆ,
ಅದ್ಭುತವಾಗಿ ಕಾಣ್ತಾ ಇದೆ ನೋಡಿ ನಮ್ಮ ಸುತ್ತ ಬೆಟ್ಟಲು. ಈಗ ನಾವು ಹೇಮಕೂಟಕ್ಕೆ ನಡ್ಕೊಂಡು ಹೋಗ್ತಾ ಇದ್ವಿ ಗೆಳೆಯ ನಾನು. ಗೆಳೆಯನ ಕೈಲಿ ಆಗ್ತಾ ಇಲ್ಲ, ಆದರೂ ಕಷ್ಟಪಟ್ಟು ತಳ್ಕೊಂಡು ಹೋಗ್ತಾ ಇದ್ದೀನಿ ನೋಡ್ರಿ. ಹೇಮಕೂಟಕ್ಕೆ ಹೋಗೋ ರೋಡಲ್ಲಿ ನಮಗೆ ಗೋಪುರ ಫುಲ್ಲಾಗಿ ಗೋಚರಿಸುತ್ತೆ. ಎಷ್ಟು ಅದ್ಭುತವಾಗಿ ಕಾಣುತ್ತೆ ನೋಡಿ ವಿರೂಪಾಕ್ಷ ಗೋಪುರ. ಸ್ನೇಹಿತರೆ, ಹೇಮಕೂಟಕ್ಕೆ ಎಂಟ್ರಿ ಆದ್ವಿ ನೋಡಿ. ಇದೇ ಹೇಮಕೂಟ. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಬಂದಿರೋದು ಹೇಮಕೂಟಕ್ಕೆ. ಎಷ್ಟು ಚೆನ್ನಾಗಿ ಕಾಣುತ್ತೆ. ಇಲ್ಲೆಲ್ಲ ಬಂದರೆ ಬಂಡೆಗಳ ಮೇಲೇ ನಡಿಬೇಕು. ಗೆಳೆಯ ನೋಡಿ ಎಷ್ಟು ಕಷ್ಟಪಡ್ತಾ ಇದ್ದೀನಿ. ಯಾವ ಥರ ನಡ್ಕೊಂಡು ಹೋಗ್ತಿದೆ. ಆ ಬಂಡೆ ನೋಡ್ರಿ ಮೇಲಿಂದ ಉರುಳಿ ಬೀಳುತ್ತನ್ನೋ ಥರ ಫೀಲ್ ಆಗ್ತಾಯಿದೆ ಹೇಮಕೂಟದಲ್ಲಿ. ಹಾಂ ಭಾಳ ಸುಸ್ತಾಗುತ್ತೆ. ಭಾಳ ಹೈಟ್ ಇದೆ ಹೇಮಕೂಟ. ಹಿಂದೆ ಕಾಣುತ್ತೆ ನೋಡಿ ಹಂಪಿ ಫುಲ್ಲು ವಿರೂಪಾಕ್ಷ ಗುಡಿ ನೋಡ್ರಿ. ಆ ಕಲ್ಲು ಹೆಂಗೆ ಕಾಣುತ್ತೆ ನೋಡಿ, ಎಲ್ಲಿ ಬೀಳುತ್ತೋ ಅನ್ನೋ ಥರ ಆಗುತ್ತೆ ಫೀಲು. ಅದು ಹೇಮಕೂಟ ಮಂಟಪ ಅಲ್ಲಿ ಕಾಣ್ತಿರೋದು. ಹೇಮಕೂಟ ಅಂತಂದ್ರೆ ಎಲ್ಲ ಚಿಕ್ಕ ಚಿಕ್ಕ ದೇವಸ್ಥಾನಗಳು ಸೇರಿ ಕೂಟ ಇದ್ದಂಗೆ ಐತೆ. ಓಕೆ, ಎಲ್ಲ ಸೇರಿದ್ರೆ ಹೇಮಕೂಟಗಳೇ. ಒಂದನ್ನೇ ಹೇಮಕೂಟ ಅಂತ ನೋಡ್ರಿ. ಎಲ್ಲ ಚಿಕ್ಕ ಚಿಕ್ಕ ದೇವಸ್ಥಾನ ಕೂಟ ಇದ್ದಂಗೆ ನೋಡ್ರಿ. ನಾನು ಕೂತು ಮಾತನಾಡುವಷ್ಟು ಸ್ಥಳ ಇಲ್ಲಿದೆ. ಇವತ್ತು ದೇವರ ದರ್ಶನ ಆಗಿದೆ. ಈ ದೇವರ ದರ್ಶನದಿಂದ ಮೈ ಎಲ್ಲ ಸುಸ್ತಾಗಿದೆ. ನೋಡ್ರಿ ಹೇಮಕೂಟ. ಚಿಕ್ಕ 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 ಗುಡಿಗಳು ಮಂಟಪಗಳು ಫುಲ್ಲಾಗಿದೆಯಲ್ಲ, ಸಂಪೂರ್ಣವಾಗಿದ್ದ ಹೇಮಕೂಟ. ನೋಡ್ರಿ ನಿಮಗೆ ಇಲ್ಲಿ ಸಂಪೂರ್ಣವಾಗಿ ತುಂಗಭದ್ರಾ ರಿವರು ಕಾಣಿಸುತ್ತೆ ಇಲ್ಲಿಂದನೇ. ಹೇಗಿದೆ ನಮ್ಮ ವಿಜಯನಗರ ಸಾಮ್ರಾಜ್ಯ ಅನ್ನೋದಕ್ಕೆ ಈ ವ್ಯೂವೇ ನಮಗೆ ಸಾಕು. ಇಲ್ಲಿ ಹೇಮಕೂಟದಿಂದ ಬಂದರೆ ಹೇಮಕೂಟದ ಹತ್ರ ಇಲ್ಲಿದ್ದರೆ ಇಷ್ಟು ಅದ್ಭುತವಾದ ವ್ಯೂ ಕಾಣಿಸುತ್ತೆ ನೋಡಿ. ಹೆಂಗಿದೆ ಹಿಂದೆಗಡೆ ತುಂಗಭದ್ರಾ ರಿವರು. ಎಲ್ಲಿದೆಯಾ? ಭಾಳ ಅದ್ಭುತವಾದ ಜಾಗ. ಹೇಮಕೂಟಕ್ಕೆ ಬನ್ನಿ, ಭಾಳ ಚೆನ್ನಾಗಿದೆ. ಇಲ್ಲಿಂದ ಕಡ್ಲೆಕಾಳು ಗಣಪತಿ ಇದು ಎದ್ದು ಬಡವಲಿಂಗನ ಇಲ್ಲೇ ಬಿಡ್ಬೇಕಾ ಚಪ್ಪಲ್? గడ్డే మీద ఇప్పుడు వచ్చి ఎన్ని ఒక 10 ఏళ్ళు అయింది. ఇక్కడ సార్ కేవలం ఫోన్ చేస్తా. ನೋಡಿ ಸ್ನೇಹಿತರೆ, ಈ ಒಂದೊಂದು ವಿಗ್ರಹಗಳು ಒಳಗಡೆ ಪೂಜೆ ಮಾಡತಕ್ಕಂಥ ವಿಗ್ರಹಗಳು ಎಲ್ಲ ಖಾಲಿ ಇದ್ದಾವೆ. ನಿಮಗೆ ನಾವು ವಿಗ್ರಹಗಳು ನೋಡ್ಬೇಕಂದ್ರೆ ಕಮಲಾಪುರಕ್ಕೆ ಹೋದರೆ ಅಲ್ಲೊಂದು ಮ್ಯೂಸಿಯಂ ಇದೆ, ಕಮಲಾಪುರದಲ್ಲಿ ಇಟ್ಟಿದ್ದಾರಂತೆ ನೋಡಿ. ಅಂಜನಾದ್ರಿ ಬೆಟ್ಟ ಇಲ್ಲಿಂದ ನೋಡಿ ಕಾಣಿಸುತ್ತೆ. ಹಾಂ, ಇಲ್ಲಿ ಇಲ್ಲಲ್ವಾ? ಹಾಂ, ಇದು ಇದಲ್ಲ ರೈಟ್ ಸೈಡಲ್ಲಿ ಕಾಣ್ತಿದೆ ನೋಡಿ ಅಂಜನಾದ್ರಿ ಬೆಟ್ಟ. ಇಲ್ಲಿಂದ ತುಂಬ ಹತ್ರ ಇದೆ. ಇಲ್ಲಿಂದ ಶಾರ್ಟ್ ಕಟ್ ರೋಡ್ ಇದೆಯಲ್ಲ. ಇಲ್ಲ ನದಿ ಒಳನಾಟ